ಸುಮಾರು ಕೊಣ್ಣೂರು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದ ಮುಂದೆ ಸುಮಾರು 4 ದಿನಗಳ ಕಾಲ ಇಲ್ಲಿ ಊರಿನ ಕೆಲವೊಂದು ನಾಗರಿಕರಿಂದ ಮತ್ತು ಸಾರ್ವಜನಿಕರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಒಳಗ ಅವ್ಯವಹಾರ ಆಗಿದೆ 5 ವರ್ಷದಿಂದ ಆಯಿತು. ಅಲ್ಲಿಂದ ಅವ್ಯವಹಾರ ಆಗಿದೆ, ಹಣಕಾಸಿನ ದುರುಪಯೋಗ ಆಗಿದೆ, ಸಾರ್ವಜನಿಕರಿಗೆ ಸೇವೆ ಸಿಗ್ತಾ ಇಲ್ಲ ಅನ್ನೋ ಮಾತು ಮುಂದಿಟ್ಕೊಂಡು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಇಲ್ಲಿಂದ ತೆಗೆದುಹಾಕಬೇಕು ಅನ್ನೋ ಬೇಡಿಕೆ ಇಟ್ಟುಕೊಂಡ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಸುಮಾರು 5 ವರ್ಷಗಳಿಂದ ಸತತವಾಗಿ ನಿಯಮಾನುಸಾರ ಸಾರ್ವಜನಿಕ ಸೇವೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ತೊಡಗಿವಿ. ಅತ್ಯಂತ ಒಳ್ಳೆಯ ರೀತಿಯಿಂದ ಕೆಲಸಗಳನ್ನು ಮಾಡಿವಿ. ಅದನ್ನು ಸಹಿಸದಂತಕ್ಕಂಥವ್ರು ಇವರು ಕೆಲವೊಂದಿಷ್ಟು ವೈಯಕ್ತಿಕ ತಮ್ಮ ಸ್ವಂತ ದ್ವೇಷ ನನ್ನೊಂದಿಗೆ ಅಥವಾ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ಅಥವಾ ಹಿಂದಿನ ಅಧ್ಯಕ್ಷಗಳೊಂದಿಗೆ ಇಟ್ಟುಕೊಂಡು ರಾಜಕೀಯ ಬಣ್ಣವನ್ನು ಬಡಿದು ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಈಗಾಗಲೇ ಗ್ರಾಮ ಪಂಚಾಯಿತಿ ವತಿಯಿಂದ ಇವರು ಧರಣಿ ಮಾಡ್ತಿರ್ತಕ್ಕಂಥವ್ರು 1-2-3 ಜನ ಸೇರಿ ತನಿಖೆಗೆ ಕಂಪ್ಲೇಂಟನ್ನು ಕೊಟ್ಟು ಅದರಿಂದ ಮೇಲಾಧಿಕಾರಿಗಳ ಒಂದು ಜಿಲ್ಲಾ ಪಂಚಾಯತಿಯಿಂದ ತನಿಖೆಯನ್ನು ಕೂಡ ಆಗಿ ಆ ತನಿಖೆ ವರದಿಯನ್ನು ಕೂಡ ಕೊಟ್ಟಾಗಿದೆ. ಆ ತನಿಖೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ದಾಖಲೆಗಳನ್ನು ನಾವು ಕೊಟ್ಟಿವಿ ಮತ್ತು ಆ ತನಿಖೆ ತಂಡಕ್ಕೆ ನಾವು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಖರ್ಚಾಗಿರೋ ಮೊತ್ತಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಮತ್ತು ಎಲ್ಲ ಊರಿನ ಕೆಲಸ ಕಾರ್ಯಗಳನ್ನು ಅವ್ರಿಗೆ ಖುದ್ದಾಗಿ ತೋರಿಸಿವಿ. ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ಹಣಕಾಸಿನ ದುರುಪಯೋಗ ಆಗಿರುವುದಿಲ್ಲ. ಅದು ಸತ್ಯಾಸತ್ಯತೆ ತಿಳಿದು ಬಂದಿದ್ದರಿಂದ ಇವತ್ತು ಇವರಿಗೆ ಅದರಿಂದ ಹಿನ್ನಡೆಯಾಗಿ ಸುಳ್ಳು ಧರಣಿಯನ್ನು ಸತ್ಯಾಗ್ರಹ ಮಾಡಿ ಸುಳ್ಳು ಆರೋಪವನ್ನು ಕರೆ ಮಾಡುವ ದೃಷ್ಟಿಯಿಂದ ಇಂತಹ ಒಂದು ಎದುರಿಸುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಗ್ರಾಮ ಪಂಚಾಯಿತಿಯು ಸಾರ್ವಜನಿಕರಿಗೂ ಮತ್ತು ಕೊಣ್ಣೂರು ಗ್ರಾಮದ ಎಲ್ಲ ಸಮಸ್ತ ನಾಗರಿಕರಿಗೂ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದೆ. ಸಾಕಷ್ಟು ಜನರಿಗೆ ಅದು ತಿಳುವಳಿಕೆಯೂ ಇದೆ. ಹಾಗಾಗಿ ಇಲ್ಲಿ ಕೆಲವೊಂದು ಜನ ಇಲ್ಲಿ ಮಾಡ್ತಾ ಇರುವಂತಹ ಈ ಧರಣಿ ಸತ್ಯಾಗ್ರಹಕ್ಕೆ ಯಾರೂ ಕೂಡ ಸಹಕರಿಸ್ತಾ ಇಲ್ಲ. ಆದರೂ ಈಗ ಅವರು ಒತ್ತಾಯ ಮಾಡಿ ಕರೆಸಿ ಈ ರೀತಿಯಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಮಾನ್ಯ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ನಾನು ಎಲ್ಲ ವಿಷಯಗಳನ್ನು ತಂದಿದ್ದೀನಿ. ಅದನ್ನು ಬರವಣಿಗೆಯಲ್ಲೂ ಕೂಡ ಕೊಟ್ಟಿದ್ದೀನಿ. ಮಾನ್ಯರು ಯಾವ ರೀತಿ ಮುಂದಿನ ನಿರ್ಣಯ ತೆಗೆದುಕೊಳ್ತಾರೆ ನಾವು ಅದಕ್ಕೆ ಬದ್ಧವಾಗಿದ್ದೀವಿ.